ನೋಡಜ್ಜಿ ಸಾಲ ಪಾಲ ಎಲ್ಲ ಕೊಟ್ಟಿದ್ದೀನಿ. ಮತ್ತೆ ನಂಗೆ ಪಟ್ಟ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ. ಆಮೇಲೆ ಕೊಡಕ್ಕಿಲ್ಲ ಮಾಡಕ್ಕಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳಿದ್ರೆ ನಾನೇ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಸಾಲ್ವ ನನಗೆ ಪಟ 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 ಅಂತ ವಾಪಸ್ ಕೊಟ್ಬಿಡ್ಬೇಕು. ಬಡ್ಡಿ ಸಮೇತ ತಿಂಗಳ ಬಡ್ಡಿ ಕೊಡ್ಬೇಕು. ಸರಿನಾ? ಸರಿ ಒಳಕ ಕೊಡ್ತೀನಿ. ಸರಿ ಹಂಗನ್ವೆ ಊರಾಗ ಯಾರನ್ನುವೆ ಸಾಲ ಕೊಡಕ್ಕೆ ಏನೇ ತಯಾರಿರಲಿಲ್ಲ. ನೀವನ ಈಗ ಸಾಲ ಕೊಡ್ತಿದ್ದೀರಲ್ಲ ಭಾಳ ಖುಷಿ ಆತೈತೆ ನನಗಂತೂ ಸಾಲ ಕೊಡ್ತಿರೋದಕ್ಕೆ. ಎಷ್ಟು ಖುಷಿ ಆತೈತೆ ಅಂದ್ರೆ ಅಷ್ಟು ಖುಷಿ ಆತೈತೆ. ದೇವರು ಒಳ್ಳೇದು ಮಾಡಲಿ. ಹೆಂಗನು ಸಾಲ ಕೊಡ್ತಾ ಇರೋದಕ್ಕೆ ತಿಂಗಳ ತಪ್ಪಿದಂಗೆ ತಂದ್ಬಿಟ್ಟು ನೀವು ನಿಮ್ಮ ಮನೆ ಮುಂದೆ ಕೊಡ್ತೀನಿ. ಮೊದಲು ಬಡ್ಡಿ ಬಂಗಾರಂ ಕೊಡೋಳು. ಆದರೆ ಇವಾಗ ಹಯ ಮುಂಗೇನಿಯ ಗೊತ್ತಿಲ್ಲ. ಇನ್ನು ನಮ್ಗೆಲ್ಲಿ ಕೊಡ್ತಾಳೆ. ನೀವೇ ಉಟ್ಕೊಬಿಟ್ರಲ್ಲ ನಮಗೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು ದೇವ್ರು ಒಳ್ಳೇದು ಮಾಡಲಿ. ಕಡಿಮೆ ಬಡ್ಡಿಗೇನಿಯ ಕೊಡ್ತಾ ಇದ್ದೀರಾ. ಆ ಬಂಗಾರಮ್ಮ ಇದಕ್ಕೂ ಶಾನೆ ಬಡ್ಡಿಗೇನಿಯ ಕೊಡೋಳು. ನೀವಂತೂ ಎಷ್ಟೋ ವಾಸಿ ಕಡಿಮೆ ಬಡ್ಡಿಗನ ಕೊಡ್ತಾ ಇದ್ದೀರಾ. ದೇವರು ಒಳ್ಳೇದು ಮಾಡಲಿ. ಊರಾಗೆಲ್ಲ ಹೇಳ್ಬಿಡಕ ಬಡ್ಡಿ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೊಸಿ ದುಡ್ಡಿರೋದೆಲ್ಲ ಬಡ್ಡಿ ಕೊಡ್ತಿದ್ದೀನಿ ನಾನುನುವೆ. ಊರವ್ರಿಗೆಲ್ಲ ಹೇಳ್ಬಿಡು ಹೊಸಿ ಹಿಂಗೆ ಬಡ್ಡಿ ಕೊಡ್ತಾವಳೆ ಅಂತ ಹೇಳ್ಬಿಟ್ಟು. ಸರಿನೇ? ಎಲ್ಲರೂ ಬಂದು ಅಂದಾಗೇನಿಯ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕು ಸಾಲ್ವ. ಏನಾರ ಅಡ ಇಕ್ಬಿಟ್ಟು ಇಸ್ಕೊಂಡು ಹೋಗಕ್ಕೆ ಕೇಳು. ಫ್ರೀಯಾಗಂತೂ ಕೊಡಕ್ಕಿಲ್ಲ. ಜಾನ್ರನಕ ಹೆಂಗಕ ನಂಬಕಾಯ್ತದೆ. ಈಗ ನಿನ್ನ ಸಾಲ ಕೊಟ್ಟಿರೋದಕ್ಕೆ ಸಾಲ ಕೊಟ್ಟಿದ್ದೀನಿ. ಅಕಸ್ಮಾತ್ ನಾನು ಬರೀ ದುಡ್ಡೇನಿಯ ಕೊಟ್ಬಿಟ್ಟ ನೀನು ಬಡ್ಡಿನೂ ಇಲ್ಲ ಅಸ್ಲು ಇಲ್ಲ ನಂಗೆ ಹೊಂಟೋಗ್ಬಿಡ್ತೀಯ. ಆ ಥರ ವ್ಯವಹಾರ ನಾನು ಮಾಡೋಕ್ಕಿಲ್ಲ. ಸರಿ ಕಣಕ ಆಯ್ತು ಹೇಳು. ಊರಾಗ ಎಲ್ಲರಿಗೂ ಹೇಳ್ತೀನಿ ನೀನು ಬಡ್ಡಿಗೆ ಕಾಸು ಕೊಡ್ತೀಯ ಅಂತ ಹೇಳ್ಬಿಟ್ಟು ಊರೆಲ್ಲ ಬಂದ್ಬಿಟ್ಟು ನಿಂತಾಗೆ ನಿಸ್ಕತ್ತಾರೆ. ನೀನು ಬಿಸ್ನೆಸ್ ಶುರು ಮಾಡ್ಕೊ ಬಡ್ಡಿ ವ್ಯವಹಾರವ. ನಾನು ಯಾವತ್ತ ಶುರು ಮಾಡ್ಕೊಬಿಟ್ಟಿದ್ದೀನಿ. ಈ ಊರು ಬಂದಿದ್ದ ತಕ್ಷಣ ಏನಿಯ ಇನ್ನೇನು ಈ ಮನೆಗಿನೇ ಎಲ್ಲ ನಂದೇನಿಯ. ಏನು ತಲೆನೋವಿಲ್ಲ. ಇನ್ನು ಆರಾಮಾಗಿ ಶುರು ಮಾಡ್ಕೊಂಡು ಹೋಯ್ತಿರೋದು ಅಷ್ಟೇನೇನಿಯ. ಓಹೋ ಏನು ಬಂಗಾರಮ್ಮನವರೇ ನೀವು ಸಾಲ ಇಸ್ಕೊಳಕ್ ಬಂದ್ರು. ಅವಾಗ ಊರು ತುಂಬ ನಮ್ಗೇನಿಯ ಸಾಲ ಕೊಡ್ತಾ ಇದ್ರಿ. ಈಗ ನೋಡಿದ್ರೆ ನೀವೇನಿಯ ಸಾಲ ಇಸ್ಕೊಳಕ್ ಬಂದ್ಬಿಟ್ಟಿದ್ರಲ್ಲ ನೋಡು. ಅದಕ್ಕೇನಿಯ ಎಲ್ಲರಿಗೂ ಒಂದೊಂದು ಟೇಮ್ ಬರ್ತದೆ ಅಂತ ಅನ್ನೋದು. ನಿಮ್ಮನ್ನು ನೋಡ್ರೆ ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಮೊದಲು ನಾವೆಲ್ಲ ಮಂಟಾಗ ಬಂದು ಕೇಳಿದ ತಕ್ಷಣ ನೀನಿಯ ತಗೊಳ್ಳಿ 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 ಸಾಲ್ವ ಅಂತ ಹೇಳ್ಬಿಟ್ಟು ಹಿಂಗೆ ಕೊಟ್ಬಿಡ್ತಾ ಇದ್ರಿ. ಇವಾಗ ನೀವೇ ಬೇರೆ ಮುಂದೆ ನಿಂತ್ಕೊಂಡು ಸಾಲ ಕೇಳಂಗೆ ಆಗೈತೆ. ನಿಮ್ಮನ್ನು ನೋಡಿದ್ರೆ ದೇವ್ರಣೆ ಅಯ್ಯೋ ಅಂತ ಅನ್ನಿಸ್ತದೆ. ನೀನೇನು ಅಯ್ಯೋ ಅನ್ನೋ ಅವಶ್ಯಕತೆ ನನಗೇನಿಲ್ಲ. ನಾನೇನಿಲ್ಲಿ ಸಾಲ ಕೇಳಕ್ ಬಂದಿಲ್ಲ. ನನಗಿನ್ನೂ ಸಾಲ ಕೇಳ ಅಂತ ಗತಿ ಇನ್ನೂ ಬಂದಿಲ್ಲ. ಬರೋದೂ ಇಲ್ಲ. ಹೌದಾ ಬಂಗಾರಮ್ಮ? ಯಾವುದೋ ಪೇಪರ್ ಹಿಡ್ಕೊಬಿಟ್ಟು ಬಂದಲ್ಲ ಮನೆ ಪತ್ರ ಅಡ ಇಟ್ಬಿಟ್ಟು ಸಾಲ ಪಾಲ ಏನಾರ ಕೇಳಕ್ ಬಂದೇನೋ ಅಂತ ಅನ್ಕೊಂಡೆ. ಅಯ್ಯೋ ನಿಮ್ಮನ್ನು ನೋಡಿದ್ರೆ ಕೊಳ್ಳೆ ಕಿತ್ಕೊಬರ್ತದೆ. ಹೆಂಗಿದ್ದೋರಿ ಹಂಗಾಗ್ಬಿಟ್ರಿ ಬಂಗಾರಮ್ಮ. ನನಗೆ ಏನು ಗೆಪ್ತಿರಲ್ಲ. ನಾನೇ ಎಲ್ಲ ನೆಮ್ಮದಿಯಾಗಿತ್ತೀನಿ. ಇವಳು ಬಂದ್ಬಿಡ್ತಾಳೆ ಹೇಳಕ್ಕೆ ಹೆಂಗಿದ್ದಲ್ಲ ಹೆಂಗಾಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಮೊದಲು ನಿಂದು ನೀನು ನೋಡ್ಕ. ನಂದು ನಾಮೇಕಿಂದ ನೋಡಿವಂತೆ. ಹೆಂಗಿದ್ದಲ್ಲ ಹೆಂಗಾಗ್ಬಿಟ್ಟೆ ಅಂದ್ರೆ ಹೆಂಗಾಗಿದ್ದೀನಿ ನಾನು ಸಂದಕ್ಕೆ ಇದ್ದೀನಿ ನಾನು. ಸರಿ ಆಯ್ತು ಬಿಡು ಬಂಗಾರಮ್ಮ. ಯಾಕೆ ಬೇಜಾರು ಮಾಡ್ಕೊಂಡಿ ನೀನು? ಆಯ್ತು ಬಿಡು. ಓ ಬಂಗಾರಮ್ಮ ಬರ್ಬೇಕು. ಏನ್ ಬಂಗಾರಮ್ಮ ಏನ್ ಸಮಾಚಾರ? ಏನೋ ಪತ್ರಗೆ ತಿಳ್ಕೊಂಬಿಟ್ಟು ಬಂದಿದ್ಯಾ? ಸಾಲಾಗಿಲ್ಲ ತಗೋಬೇಕಾ ಏನು? ನೀನು ಸಾಲ ತಗೊಳಕ್ಕೆ ಬಂದಿರಬೇಕು. ಮನೆಯಲ್ಲ ಸರಿಯಾಗಿ ವಾಂಚ್ ಕಳಿಸಿದೀವಿ ನಾನು ನನ್ನ ಮಗ ಇಬ್ರುನುವೆ. ಅಂತಂದ್ರೆ ಮಕ ಎತ್ಕೊಂಡು ಬರ್ತೀರಾ ಅಮ್ಮ ಮಗಳು ಇಬ್ರುನುವೆ. ಹೇಳಿ ನಮಗೆ ಭಾಳ ಕೆಲಸ ಐತೆ. ನಾನು ಇನ್ನೊಂದು ಬೇಜಾನ್ ಕೆಲಸ ಮಾಡಬೇಕು. ಎಷ್ಟಿಷ್ಟೊಂದು ಕೆಲಸ ನೋಡಿ. ಇನ್ನು ಬಡ್ಡಿಗೆಲ್ಲ ಇಸ್ಕೊಳಕ್ಕೆ ಗೊತ್ತಾನೆ ಇರ್ತಾರೆ. ಈ ವ್ಯವಹಾರ ನೋಡ್ಕೋಬೇಕು. ನನ್ನ ಸೊಸೆ ತೋಟದ ವ್ಯವಹಾರ ಎಲ್ಲ ನನಗೆ ಹೇಳವಳೆ. ಅದನ್ನು ನೋಡ್ಕೋಬೇಕು. ಮನೆ ಕೆಲಸ ಎಲ್ಲ ನೋಡ್ಕೋಬೇಕು. ನಾನು ಫ್ರೀನೇ ಇಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ನಿಮ್ಮ ಜೊತೆ. ಹೇಳಿ ಅರ್ಜೆಂಟಾಗಿ ಏನಕ್ಕೆ ಬಂದ್ರಿ ಅಂತ. ನಿನ್ನ ಮಗ ಎಲ್ಲೇ? ಅವನೇ ನಿಮ್ಮ ಥರ ಫ್ರೀಯಾಗಿ ಬಿದ್ದಿರ್ತಾನೆ ಅಂತ ಅನ್ಕೋಬಿಟ್ಟ. ಅವನು ಯಾವಾಗೂ ಬ್ಯುಸಿಯಾಗಿರ್ತಾನೆ. ನನ್ನ ಮಗ ಶಾನೆ ಬ್ಯುಸಿ. ಇವಾಗ ಅವನು ಎಲ್ಲ ವ್ಯವಹಾರ ನೋಡ್ಕೋಬೇಕು. ತೋಟದ್ದೆಲ್ಲ ನೋಡ್ಕೋಬೇಕು. ಅವನು ಹೊರಗಡೆ ಅವ್ರ ಮಾಮೂನು ನೋಡ್ಕೋಬೇಕು. ಏನು ಹೊಸಿ ಕೆಲಸ ಐತಾ ಬಂಗಾರಿ? ಭಾಳ ಕೆಲಸ ಐತೆ. ಅವನಂಗೆಲ್ಲ ಫ್ರೀಯಾಗಿ ಸಿಗಾಕಿಲ್ಲ. ಏನು ಇಸ್ಯಾ ಅಂತ ಹೇಳು. ಫೋನ್ ಮಾಡಿ ಇಸ್ಯಾ ಮುಟ್ಟಿಸ್ತೀನಿ. ಲೇ ಶಾನೆ ಓವರ್ ಆಕ್ಟಿಂಗ್ ಮಾಡ್ತಾ ಇದೆಯಾ? ಶಾನೆ ದಿನ ನಡೆಯೋಕ್ಕಿಲ್ಲ. ಅದ್ರಾಗೂ ನಂತಾಗೆಲ್ಲನೂ ಇದು ನಡೆಯೋದೇನೇ ಇಲ್ಲ. ಶಾನೆ ಅವತಾರ ಮಾಡಬೇಡ. ಒಮ್ಮೆ ಇಕ್ಕೊಂಡು ಇದ್ಬಿಡು. ಲೇ ಏನು ಗೊತ್ತಿಲ್ದಿರ ನೀನೇ ಇಷ್ಟೊಂದು ಎಗರಾಡ್ಬೇಕಾರೆ. ನನ್ನ ಸೊಸೆ ಬಂಗಾರದ ಸೊಸೆ. ಅಂತ ಸೊಸೆ ಇಷ್ಟೊಂದೆಲ್ಲ ಆಸ್ತಿ ಇಕ್ಕೊಂಡು ನಾನೇನು ಎಗರಾಡಬಾರ್ದೇನೆ? ಸರಿ ಹೇಳು ಏನು ವಿಷಯ ಅಂತ ಹೇಳ್ಬಿಟ್ಟು ಬಂದಿದ್ದು ವಿಷಯ ಹೇಳ್ಕೊಂಡು ಹೋಯ್ತಿರೋ. ಕಂತ್ರಿ ನಿನ್ನ ಮಗಳ ಹೆಸರಿಗೆ 8 ಎಕರೆ ಮಾಡಿಸ್ಕೊಟ್ಟವನಿ. ಇದ್ರಾಗೆ ಸೈನೋ ಪೈನೋ ಏನೋ ತಪ್ಪಾಗೈತೆ ಅಂತ ಅನ್ನಿಸ್ತದೆ. 8 ಎಕರೆ ಜಮೀನು ಇವಾಗ ನನ್ನ ಮಗಳ ಹೆಸರಿಗೆ ಇನ್ನೂ ಬಂದಿಲ್ಲ. ಫುಲ್ಲು ನಾಮ ಹಾಕಿ ಮೋಸ ಮಾಡವನಿ. ಕರಿಯ ಲೋಫರ್ನ ಮೊದಲು ಸೈ ನೆಟ್ಟಿಗೆ ಹಾಕೊಡೋದು ಕಲಿಯಕ್ಕೆ ಕೇಳು. ಏನೋ ನನ್ನ ಮಗ ನಿಮಗೆ 8 ಎಕರೆ ಜಮೀನು ಬರ್ಕೊಟ್ನಾ? ಆ ಬೇವರ್ಸಿತಾಗೆಲ್ಲ ಐತೆ ಅಂತ ನಿಮಗೆ ಬರ್ಕೊಡ್ತಾನೆ? ಸಾಕು ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಆಡ ಸಾಕು. ನಿಮ್ಮ ನಾಟಕನ ನಾನು ನೋಡಿದ್ದೀನಿ. ಕೇಳಿಸ್ಕೊಂಡು ಕುತ್ಕೊಳ್ಳೋವಷ್ಟು ನನಗಂತೂ ಟೈಮ್ ಇಲ್ಲ ಇವಾಗ. ನೀವು ಆಡೋ ನಾಟಕಗಳೆಲ್ಲನೂ ಕೇಳಿಸ್ಕೊಂಡು ಕುತ್ಕೊಳ್ಳೋಕ್ಕೆ. ನೋಡು ಸುಮ್ಮನೆ ನಿನ್ನ ಮಗಂಗೆ ಹೇಳು. ಅದೇನೋ ಸೈನ್ಗಿನ್ ತಪ್ಪಾಗೈತೆ ಅನ್ನೋದನ್ನ ಕೇಳಕ್ಕೆ ಬಂದಿದ್ದೀವಿ ಅಷ್ಟೇನೆ. ನೋಡು ಅವ್ನಿಗೆ ಹೇಳಿ ಬರ್ಕೊಡಕ್ಕೆ ಎಲ್ಲನೂ. ಈಗ ನನ್ನ ಮಗಳು ಜೀವನಾಂಶಕ್ಕೆ ಅಂತ 10 ರೂಪಾಯಿ ಕೊಟ್ಟಿಲ್ಲ ತಾನೆ? ಅದನ್ನಾದ್ರೂ ಕೊಡಕ್ಕೆ ಹೇಳು. ನನ್ನ ಮಗನೇ ಅಬ್ಬೆ ಪಾಲಿ. ಅವ್ನು ತಗೇನಿ 10 ಪೈಸೆ ಗೊತ್ತಿಲ್ಲ. ಅವ್ನು ನಿಮ್ಗಿನ್ ಹೆಂಗೆ ಕೊಟ್ಬಿಡ್ತಾನೆ? ಸಾಕು ನೀವು ಇಷ್ಟೊಂದು ನಾಟಕ ಆಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗ ಬರ್ಕೊಟ್ರದ ಪತ್ರ ಇಲ್ಲೇ ಐತೆ. ನೋಡಿ ತಗೊಳ್ಳಿ ಬೇಕಾದ್ರೆ. ಲೇ ಬಂಗಾರಮ್ಮ 8 ಎಕರೆ 10 ಎಕರೆ ಜಮೀನು ಇರೋದು ನನ್ನ ಸೊಸೆ ಹೆಸರಿನಾಗೆ. ನನ್ನ ಮಗಳನ್ನ ಹೆಸರಿನಾಗೆ ಏನೈತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ? ಎಲ್ಲ ನನ್ನ ಸೊಸೆ ಹೆಸರಿನಾಗೇನೇ ಇರೋದು. ಎಲ್ಲ ನನ್ನ ಒಳ್ಳೆಯನ ಹೆಸರಿಗೆ ಬರ್ಕೊಟ್ಟಿರೋದು. ಅಯ್ಯೋ ಪೆದ್ ಬಡೀತದೆ. ಎಲ್ಲ 10 ಎಕರೆ ಜಮೀನು ಕಾರು ಒಡವೆ ಪಡವೆ ಎಲ್ಲನೂ ನನ್ನ ಬೀಗರು ನನ್ನ ಸೊಸೆಗೆ ಅಂತ ಕೊಟ್ಟಿರೋದು. ಇವತ್ತಿಗೂ ನನ್ನ ಸೊಸೆ ಹೆಸರಿನಾಗೇನೇ ಜಮೀನು ಎಲ್ಲನೂ ಇರೋದು.
ಜಮೀನೆಲ್ಲ ನನ್ನ ಸೊಸೆ ಹೆಸ್ರನಾಗ ಇರ್ಬೇಕಾದ್ರೆ ನನ್ನ ಮಗನ ಕೈಯಾಗ ನೀನು 10 50 ಸೈನ್ ಹಾಕ್ಸ್ಕೊಂಡ್ರು ಜಮೀನೆಲ್ಲ ನಿನ್ನ ಹೆಸ್ರಿಗೆ ಹೆಂಗ್ ಬರ್ತದೆ ಬಂಗಾರಮ್ಮ? ಇಷ್ಟುನುವೆ ತಲೆನಾಗ ಬುದ್ಧಿ ಬೇಡವಾ? ನಿನ್ ತಲೆನಾಗೆ ಕೂದಲು ಮಾತ್ರ ಇಲ್ಲ ಅಂತ ಅನ್ಕೊಂಡಿದ್ದೆ, ನಿನ್ ತಲೆನಾಗೆ ಬುದ್ಧಿನೂ ಇಲ್ಲ. ಏನ್ ಹೇಳ್ತಾ ಇದ್ದೀನಿ ನೀನು? ಅಂದ್ರೆ ನಿನ್ ಮಗನ ಹೆಸ್ರನಾಗ ಜಮೀನೇನು ಇರ್ಲಿಲ್ವಾ? ಮೊದ್ಲು ಬೀಗ್ರು ಅಳಿನ ಹೆಸ್ರಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಆಮೇಕಿಂದ ನನ್ನ ಸೊಸೆ ಏನ್ ಬೇಡ ನನ್ನ ಹೆಸ್ರಿಗೆ ಮಾಡಿಸು ಅಂತ ಹೇಳಿದಕ್ಕೆ ಮಗಳು ಮತ್ತೆ ಮೀರಕ್ಕಾಗಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲಾನು ಮಗಳ ಹೆಸ್ರಿಗೆ ಮಾಡಿಸಿ ಕೊಟ್ಬಿಟ್ರು. ಎಲ್ಲ ಮಗಳ ಹೆಸ್ರನಾಗೇ ಇರ್ಲಿ ಅಂತ ಹೇಳ್ಬಿಟ್ಟು ಮಗಳ ಹೆಸ್ರಿಗೆ ಮಾಡಿಸ್ಕೊಟ್ಟವ್ರೆ. ಅದ್ರಾಗಂತೂ ಎರಡನೇ ಮಾತೇ ಇಲ್ಲ. ಸರಿಯಾ? ಅಂದ್ರೆ ಇವನ್ ಸೈನ್ ಹಾಕಿದ್ದೆಲ್ಲನೂ ಸುಮ್ಕೆ ಹಂಗೆ ಆಟೋಗ್ರಾಫ್ ಮೈ ಆಟೋಗ್ರಾಫ್ ಅನ್ನಂಗೆ ಹಾಕ್ಕೊಟ್ಟವನ ಅಷ್ಟೇನಿಯ. ಅವನ ಹೆಸ್ರನಾಗ 10 ಪೈಸದೇನೂ ಇಲ್ಲ ಬಂಗಾರಿ. ನೀನ್ ಅವನ್ತಾಗ 500 ಸೈನ್ ಹಾಕ್ಸ್ಕೊಂಡ್ರು ಎಲ್ಲ ವ್ಯರ್ಥ. ಅಯ್ಯೋ ಅಮ್ಮ, ಹಂಗಾರ ನನ್ನ ಗಂಡ ನನಗೆ ಮೋಸ ಮಾಡ್ಬಿಟ್ಟವನಿ. ಎಲ್ಲ ಗೊತ್ತಿದ್ದೇನೆ ನೀ ಪೇಪರ್ ಮೇಲೆ ಎಷ್ಟು ಸೈನ್ ಬೇಕು ಹೇಳತ್ತೆ, ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಿರಾಪರ ಸೈನ್ ಎಲ್ಲ ಅವತ್ತು ಖುಷಿಯಾಗಿ ಹಾಕುದ್ನಲ್ಲ, ಇದಕ್ಕೇನೆ ನೀ ಅಂತ ಅನ್ನಿಸ್ತದೆ. ನಮಗೆ ಯಾಮರ್ಸ್ಬಿಟ್ಟವನೇ ಕಣಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಸೇರ್ಕೊಂಡು ನಮಗೆ ಯಾಮರ್ಸಿ ನಮಗೆ ಮಕ್ಮಲ್ ಟೋಪಿ ಹಾಕ್ತಾವನ. ಎಲ್ಲಿ ಆ ಲೋಪರ್ ಎಲ್ಲಿ? ಲೇ ಬಂಗಾರಿ, ನೀನ್ ಹಾಕಿರ ಅಂತ ಮಕ್ಮಲ್ ಟೋಪಿ ಯಾರು ಹಾಕಕ್ಕಾಗಿಲ್ಲ. ನೀನ್ ಹಾಕ್ತಿ ಅಷ್ಟು ನಮ್ಗೆ ಮಕ್ಮಲ್ ಟೋಪಿಯ. ಹೋಗಿ ಕ್ಯಾಮೈತಿನ ನೋಡ್ಕೊ ಹೋಗು. ನನ್ನ ಮಗನ ಸವಸಕ್ಕೆ ಬಂದವಳೆ. ನನ್ನ ಮಗನ ತಗೆ ಏನೂ ಇಲ್ಲ 10 ರೂಪಾಯಿ ಅಂತಂದ್ರಾಗ ಅವನ ತಗ 50 ಸೈನ್ ಹಾಕ್ಸ್ಕೊಬಿಟ್ಟು 8 ಎಕರೆ ನಂದೇ ಅಂದ್ರೆ ನಾನು ಒಂದು ಪೇಪರ್ ತಯಾರು ಮಾಡ್ಕೊಬಿಟ್ಟು ಬಂದ್ಬಿಟ್ಟು ನನ್ನ ಮಗನ ತಗ ಸೈನ್ ಹಾಕ್ಸ್ಕೊಬಿಟ್ಟು ತಾಜ್ ಮಹಲ್ ನಂದೇ ಅಂದಿದ ತಕ್ಷಣ ತಾಜ್ ಮಹಲ್ ನಂದೇ ಆಗೋಗ್ಬಿಡ್ತದ? ಅಯ್ಯೋ, ಅದರಿಂದ ಏನಾದ್ರು ಅರ್ಥನ ನಿಮ್ಗೆ ತಿಳ್ಕೊಳಕ್ ಬೇಡವೆ ನೀವು? ಲೇ, ನಿನ್ನ ಮಗನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ನೋಡ್ತಾ ಇರೇ, ನಿನ್ನ ಮಗಂಗೊಂದು ಗತಿ ಕಾಣಿಸ್ತೀನಿ. ನಿನ್ನ ಮಗನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನಂತೂ. ಸರಿಯಾಗಿ ಗ್ರಾಚಾರ ಬಿಡಿಸ್ಲಿಲ್ಲ ಅಂತಂದ್ರೆ ಕೇಳು ಯಮ್ಮ, ಏನಾರ ಮಾಡ್ಕೊ ಹೋಗಿ. ನಾನು ನೋಡು, ನನಗೆ ಭಾಳ ಖುಷಿಯಾಗಿದ್ದೀನಿ. ನನ್ನ ವ್ಯವಹಾರ ನಾನು ಮಾಡ್ಕೊಂಡು ನನ್ನ ಕಷ್ಟ ನಾನು ಬಿದ್ಕೊಂಡು ಹೆಂಗೋ ಆರಾಮಾಗಿದ್ದೀನಿ ನೋಡು. ನನ್ನ ಮಗನ ಹೆಸ್ರನಾಗ ಜಮೀನಲ್ಲ, ಹಂಗಾಗಲ್ಲ, ಜಾಗನೂ ಇಲ್ಲ, ಒಂದು ಚಿಕ್ಕದೊಂದು ಒಡವೆನೂ ಇಲ್ಲ, ಏನೂ ಇಲ್ಲ. ಎಲ್ಲನೂ ನನ್ನ ಸೊಸೆ ನಂಬ್ಕೊಂಡಿರೋದು ಅವನು. ಸರಿನಾ? ನಿಮ್ಗೆ 8 ಎಕರೆ ಜಮೀನು ಬೇಕು ಅಂದರೆ ಹೋಗಿ ನನ್ನ ಸೊಸೆ ತಗ ಸೈನ್ ಹಾಕ್ಸ್ಕೋಬೇಕು ಅಷ್ಟೇನಿಯ. ಅಷ್ಟು ಬಿಟ್ರೆ ನನ್ನ ಮಗನ ಹತ್ರ ಏನೂ ಇಲ್ಲ. ಜೀವನಾಂಶ ಕೊಡಕ್ಕೆ ನೀವೇ ನಮಗೆ ಜೀವನಾಂಶ ಕೊಡ್ಬೇಕು ಅಷ್ಟೇನಿಯ. ನನ್ನ ಮಗ ಎಲ್ಲಿಂದ ಕೊಡ್ತಾನೆ ಜೀವನಾಂಶ? ಮೋಸ ಹೋದ್ವಿ ಕಣಮ್ಮ, ನಾವು ಮೋಸ ಹೋಗ್ಬಿಟ್ವಿ. 8 ಎಕರೆ ನಮ್ದು ಅಂತ ಅನ್ಕೊಂಡು ನಾವು ಮೋಸ ಹೋಗ್ಬಿಟ್ವಿ. ನನ್ನ ಗಂಡು ನಾವತ್ತೇನೇ ನಂಬಾರ್ದಾಗಿತ್ತು. ಆ ಲೋಫರ್ಗೆ ಎಲ್ಲ ಗೊತ್ತಿತ್ತು ಅಂತ ಅನ್ನಿಸ್ತದೆ ಕಣಮ್ಮ. ಅವನ ಹೆಸ್ರನಾಗ ಏನು ಜಮೀನು ಪ್ರಾಪರ್ಟಿ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಮೊದಲೇ ಗೊತ್ತಿದ್ದೇನೆನಿಯ ಇಷ್ಟು ನಾಟಕ ಆಡವನೇ ಕಣಮ್ಮ ಅವನು. ಹೂ ಮಗಳೇ, ಫುಲ್ಲು ನೀನು ಹೇಳ್ತಿರೋದು ನಿಜನೇನಿಯ. ಲೋಫರ್ ನನ್ನ ಮಗ ನಮಗೆ ನಾವು ಹಾಕ್ಬಿಟ್ಟ ಕಂತ್ರಿ. ನನ್ನ ಮಗ ಎಂಥ ಕಂತ್ರಿ ಕೆಲಸ ಮಾಡೋವನೇ ಕಂತ್ರಿ ಲೋಫರ್ ನನ್ನ ಮಗ. ಇಷ್ಟೆಲ್ಲ ಮಾಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ನನ್ನ ಮಗನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಅದು ಹೆಂಗೆ ನಮಗೆ ಕಿತ್ತೋಗಿರೋ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ಟ. ಆಸ್ತಿ ಇಲ್ಲ ಅಂದ್ರೂ ನೋಡು ಎಲ್ಲ ಪೇಪರು ವೇಸ್ಟು. ಇವಾಗ ನಮ್ಮ ಕತೆ ನನ್ನ ಮಗಂಗೆ ಮಾಡ್ತೀನಿ ನೋಡಿ, ಸರಿಯಾಗಿ ಮಾಡ್ತೀನಿ. ಬಾಮ, ಇಷ್ಟೆಲ್ಲ ಮೋಸ ಮಾಡಿರೋನ್ನ ಸುಮ್ಮನೆ ಬಿಟ್ಕೊಂಡು ಕುಂತ್ಕೊಳಕ್ಕಾಯ್ತದ? ಬಾ, ಸರಿಯಾಗಿ ಬುದ್ಧಿ ಕಲ್ಸನ. ಲೇ ಅನ್ಕಂಡೆ ನನ್ನ ಮಗಳನ್ನ ಬಿಟ್ಬಿಟ್ಟು ನಿನ್ನ ಮಗ ಯಾಕೆ ಕರಿ ಅವಳಲ್ಲ, ಅವಳಿಂದ ಹೋಗ್ಬಿಟ್ಟು ಅವಳು ಮನೆ ಅಂತ ಹೇಳ್ಬಿಟ್ಟು ಅನ್ಕಂಡೆ. ಇವಾಗ ಗೊತ್ತಾಯ್ತು ನನಗೆ, ಕೊಂತ್ರಿ ನನ್ನ ಮಗ ಆಸ್ತಿ ಎಲ್ಲ ಅವಳ ಹೆಸರಿನಾಗಿರೋದು ಅವಳಿಂದೆ ಹೋಗಿರೋದಲ್ವಾ? ಬರ್ತದೆ ನನ್ನ ಮಗಳಿಗೂ ಒಂದು ಟೈಮ್ ಬರ್ತದೆ, ಅವಾಗ ತೋರಿಸ್ತೀನಿ. ಸರಿ ನಾ ಮನೆ ಮುಂದೆ ಕುಂತ್ಕೊಂಡಿಲ್ಲಿ ಕೈ ಅನ್ಬೇಡ. ಇಲ್ಲಿ ನಮ್ಗಂತೂ ತಲೆ ಕೆಟ್ಟೋಯ್ತದೆ. ಹೋಯ್ತಾರು ಅದೇನು ತೋರಿಸ್ತಿರೋ ಅಮ್ಮ ಮಗಳು ಆಮೇಕಿಂದ ತೋರಿಸಿರಂತೆ. ಇಲ್ಲಿ ನಂಗೆ ಶಾನೆ ಬ್ಯುಸಿ ಇದ್ದೀನಿ. ನಿನ್ನಂಗೆ ಆಲ್ಟ ಹೊಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಇಲ್ಲ. ನಾನೆಲ್ಲ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತಾನೆ. ನನ್ನ ವ್ಯವಹಾರ ಕೆಡಿಸ್ಬಿಡ ನೀನು. ಹೋಯ್ತಾರು ಸುಮ್ಮನೆ ನೀಯ. ಅಮ್ಮ ಬಾಮ ಹೋಗೋಣ. ಬಂಗಾರ ಮುನ್ನ ಈ ಸ್ಥಿತಿನಾಗ ನೋಡ್ಬಿಟ್ಟು ಹಾಲು ಕುಡ್ದಷ್ಟು ಸಂತೋಷ ಆತೈತೆ. ಆನಂದ ಪರಮಾನಂದ ಫುಲ್ ಖುಷಿ.